ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. ನಾವಿವತ್ತು ಅವರ ತವರು ಮನೆಗೆ ಬಂದಿರ್ತಕ್ಕಂಥದ್ದು. ಸದ್ಯ ನಮ್ಮ ಜೊತೆ ಈಗ ಚೆನ್ನಮ್ಮ ಅವರ ಅಣ್ಣನ ಮಗನ ಹೆಂಡತಿಯ ಜೊತೆ ಇದೀವಿ. ವಿಶಾಲ ಅಂತ ಅವ್ರ ಹೆಸರು. ಅವ್ರನ್ನ ಮಾತನಾಡಿಸುವಂಥ ಒಂದು ಕೆಲಸವನ್ನ ಮಾಡ್ತೀನಿ. ಅಮ್ಮ, ನೀವು ಚೆನ್ನಮ್ಮ ಅವ್ರನ್ನ ಯಾವಾಗಿಂದ ನೋಡ್ಕೊ ಬಂದಿದ್ದೀರಿ? ಅವರ ಒಡನಾಟ ಹೇಗಿತ್ತು ನಿಮ್ಮ ಜೊತೆ? ನಾವು ಹುಟ್ಟಿದಾಗಿಂದನೂ ನೋಡಿದ್ದೀವಿ. ಅಲ್ಲೇ ನಮ್ಮೂರಲ್ಲೇ, ನಂದು ನಮ್ಮೂರಲ್ಲಿ ನೋಡಿಲ್ಲ. ನಾವು SLC ಎಕ್ಸಾಮ್ ಬರಿಬೇಕಾದ್ರೆ ಒಂದು ವಾರ ಎಲ್ಲ ಅವ್ರ ಮನೇಲೇ ಇದ್ದೆ, ಪಳನಶಿಪುರದಲ್ಲಿ. ಅವ್ರ ಮನೇಲೇ ಇದ್ದು ಎಕ್ಸಾಮ್ ಬರೆದು ಆಮೇಲೆ ಮದುವೆ ಇಲ್ಲಿಗೆ ಕೊಟ್ಟು ಮದುವೆ ಮಾಡಿದ್ರು. ಆ ಮದುವೆಲೂ ಅವ್ರು ಇಬ್ಬರು ಬಂದಿದ್ರು, ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಬಂದು ಮದುವೆಯಲ್ಲಿ ಎಲ್ಲರೂ ಭಾಗವಹಿಸಿದ್ರು. ಮತ್ತು ನಮ್ಮ ಮಕ್ಳು ಮದುವೆಲೂ ಎಲ್ಲ ಬಂದು ಹೋಗಿ ಎಲ್ಲನೂ ಮಾಡಿದರು. ಹಂಗಾಗಿ ದೇವಸ್ಥಾನಕ್ಕೆ ಬಂದಾಗೆಲ್ಲ ವರ್ಷಕ್ಕೊಂದ್ಸಲ ತಾನೇ. ಆಮೇಲೆ ನಮ್ಮ ಮನೆಗೆ ಹೋಗಿವ. ಹಂಗಿದ್ದು ನಾವು. ಈಗ ಅವ್ರಿಗೆ ಯಾವ್ಯಾವ ಊಟಗಳು ಇಷ್ಟ ಆಗ್ತಾ ಇದ್ವು? ನೀವು ಅವ್ರಿಗೆ ಏನಾರು ಅಡಿಗೆ ಮಾಡಿ ಬಡ್ಸೋ ಅಂತದಾಗಿರ್ಬೋದು, ಅಥವಾ ಅವ್ರೇನಾರು ಬಂದಂತ ಅತಿಥಿಗಳಿಗೆ ಅಡಿಗೆ ಮಾಡಿ ಬಡ್ಸೋ ಅಂತದೇನಾರು ಮಾಡ್ತಿದ್ರ? ಅವ್ರು ಮಾಡೋರು. ಯಾವಾಗ ಹೋದ್ರು ಹಂಗೆ ಕಳಿಸ್ತಾ ಇರಲಿಲ್ಲ ಯಾರನ್ನು. ನಾವು ಹೋದ್ರೆ ಯಾರಾದ್ರು ಎನ್ಕಾರು ಅಲ್ಲಿ ಹೋದಾಗ ಆಳ್ಗಳ ಕೈಲಿ ಊಟ ಬಡಿಸ್ತಿರ್ಲಿಲ್ಲ, ಅವರೇ ಬಡ್ಸೋರು. ಅವರೇ ಮಾಡಿ ಅವರೇ ಬಡಿಸಿ. ನಮ್ಮ ಮಗಳು ಮದುವೆಯಲ್ಲಿ ಕರಿಯಕ್ಕೆ ಹೋದಾಗ ಬೆಳಿಗ್ಗೆಯಿಂದ ಸಂಜೆವರೆಗೆ ಅಲ್ಲೇ ಇದ್ದು, ಅಲ್ಲೇ ಬಟ್ಟೆ ತಗೊಂಡು ಅಲ್ಲೇ ರಾತ್ರಿ ಊಟ ಮುಗಿಸ್ಕೊಂಡು ಬಂದ್ವಿ. ಅಷ್ಟವರೆಗೂ ಅವರೇ ಎಲ್ಲ ಊಟ ಬಡಿಸಿದ್ದು ಎಲ್ಲ. ಮದುವೆಯಲ್ಲಿ ಹಿಂದಿನ ದಿನನೇ ಬಂದು ಎಲ್ಲ ಅವರೇ ನಿಂತ್ಕೊಂಡು ಎಲ್ಲನೂ ಇದು ಮಾಡಿ ಸಂಜೆವರೆಗೆ ಮದುವೆ ಕಳ್ಸೋವರೆಗೆ ಎಲ್ಲ ಅಲ್ಲೇ ಇದ್ದು ಹೋದ್ರು. ಈಗ ತವರು ಮನೆಗೆ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಜೊತೆ ಅಂದರೆ ಈಗ ಕೆಲವರು ಬಂದಂಥ ಸಂದರ್ಭದಲ್ಲಿ ಬರೀ ಏನು ಮಗಳಾಗಿ ಬಂದಿರ್ತಕ್ಕಂಥವ್ರು, ಕೆಲವರು ಇಲ್ಲ ಇದು ನನ್ನ ಸ್ವಂತ ಮನೆ ಅನ್ನೋದ್ರ ಬಗ್ಗೆ ಇಲ್ಲಿರ್ತಕ್ಕಂಥವ್ರನ್ನ ಉಪಚರಿಸೋಂಥದ್ದಾಗಿರ್ಬೋದು, ಅಥವಾ ಗ್ರಾಮದವ್ರನ್ನ ಉಪಚರಿಸೋಂಥದ್ದಾಗಿರ್ಬೋದು. ಯಾರೇ ಬಂದರೂ ಎಲ್ಲರನ್ನೂ ನೀಟಾಗಿ ಮಾತಾಡಿಸಿ ಕೂತ್ಕೊಳ್ಳಿ, ಊಟ ಮಾಡಿ, ಕಾಫಿ ಕುಡೀರಿ. ಇಲ್ಲಿಗೆ ಬಂದರು ಅಷ್ಟೇ. ಅವ್ರು ಹೋಗೋವ್ರಿಗೆ ಯಾರು ಬತ್ತಿದ್ರು ಅವ್ರಿಗೆಲ್ಲ ಊಟ ಮಾಡಿಸೇ ಕಳಿಸ್ತಿದ್ರು. ಹಂಗೇನು ಯಾರನ್ನೂ ಕಳಿಸ್ತಿರ್ಲಿಲ್ಲ? ಇಲ್ಲ, ಇಲ್ಲೂ ಹಂಗೆ ಊಟ ಮಾಡಿಸೇ ಕಳಿಸ್ತಿದ್ದು. ಈಗ ಈ ಕುಟುಂಬದಲ್ಲಿ ಎಷ್ಟು ಜನ ಇದ್ರು ಇಲ್ಲಿ? ಅವ್ರ ಇಲ್ಲಿ 4 ಜನ ಹೆಣ್ಮಕ್ಳು, 4 ಜನ ಗಂಡು ಮಕ್ಳು. ಆಗ ಅವರೆಲ್ಲರೂ ಮದುವೆ ಆದಮೇಲೆ ನಮ್ಮ ಅದೇ ಈಗ ಪುಟ್ಸಮಣ್ಣ ಅಂತ ಇದ್ದರು, ಅವರ ತಮ್ಮ. ಮೊದಲು ಅವ್ರು ಸತ್ತೋದ್ರು. ಅವ್ರು ಸತ್ತೋದ್ಮೇಲೆ ಕಾಳೆಗೌಡರು ಅಂತ ಬಂದರು ಇಲ್ಲಿಗೆ ಇರೋಕ್ಕೆ ಅಂತ. ಅವ್ರು ಗೊತ್ತವ್ರು ನೋಡಿ. ಆಮೇಲೆ ಹೋದ್ಮೇಲೆ ಅವ್ರು ಬಂದಮೇಲೆ ಈಗ ಅವ್ರು ಸತ್ತೋದ್ಮೇಲೆ ಈಗ ಅವ್ರ ಹೆಂಡ್ತಿ ಮತ್ತು ಅದೇ ಇಲ್ಲಿ ಅಜ್ಜಿ ಐತಲ್ಲ, ಅದು ಅಜ್ಜಿ ಕೆಲಸದವರು ಇರ್ತಾರೆ. ಈಗ ಇನ್ಯಾರು ಇರಲ್ಲ. ಬಂದು ಹೋಗಿ ಮಾಡ್ತಾರೆ. ಮಕ್ಳುಗಳೆಲ್ಲ ಜಾತ್ರೆ ಟೈಮಲ್ಲಿ ಅವರು ಅದೇ ದೇವೇಗೌಡರ ಹೆಣ್ಮಕ್ಳು ಎಲ್ಲ ಬಂದು ಹೋಗಿ ಮಾಡ್ತಾರೆ. ಅದು ಈಗೊಂದು 2 ವರ್ಷದಿಂದ ಬರ್ತಾಯಿಲ್ಲ ಅವರು. ಮುಂಚೆ ಎಲ್ಲ ಅವರೇ ಬರ್ತಾಯಿದ್ದು, ಹೋಗಿ ಬಂದು ಜಾತ್ರೆಗೆ ಯಾವಾಗಲೂ ತಪ್ಪದೇ ಬರ್ತಿದ್ರು. ಬೆಳಗ್ಗೆಯಿಂದ ಅವ್ರದ್ದೇ ಪೂಜೆ ಅಲ್ಲಿ ದೇವಸ್ಥಾನದಲ್ಲಿ. 3 ಬೆಳಗ್ಗೆಯಿಂದ ಪೂಜೆ ಅಂತ ಹೇಳಿದ್ರಿ. ಎಷ್ಟು ಗಂಟೆಗೆ ಹೋಗಿ ಪೂಜೆ ಕೂತ್ರೆ ಎಷ್ಟು ಗಂಟೆಗೆ ಎದ್ದೋಳವ್ರು? ಅವ್ರು ಸಾಮಾನ್ಯವಾಗಿ 9-10 ಗಂಟೆಗೆ ಬರ್ತಿದ್ರು ಇಲ್ಲಿಗೆ. ಬಂದು ಆಗಿಂದ 3 ಗಂಟೆವರೆಗೂ ಪೂಜೆ ಮಾಡಿ ಅಲ್ಲಿ, ಆಮೇಲೆ ಇಲ್ಲಿಗೆ ಬಂದು ಊಟ ಮುಗಿಸಿ ಸಂಜೆವರೆಗಿದ್ದು ಎಲ್ಲರ ಜೊತೆ ಮಾತು ಆಡ್ಕೊಂಡು ಸಂಜೆವರೆಗೆ ಇದ್ಕೊಂಡು ಹೋಗೋರು. ಈಗ ನಿಮ್ಮನ್ನ ಇದೇ ಊರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರು, ಆದ್ರೆ ಚೆನ್ನಾಂಬಿಕಾ ಅಂತ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ಕಟ್ಟಿಸ್ತವ್ರು ಈ ಚೆನ್ನಮ್ಮನವ್ರೆ. ಅವರೇ ರೇವಣ್ಣಗೆ ಹೇಳಿ ಅದು ಕಟ್ಟಿ, ಮತ್ತು ಇಲ್ಲೊಂದು ಭೈರವನ ದೇವಸ್ಥಾನ ಅಂತ ಐತೆ ಅದು, ಮತ್ತು ಅಲ್ಲಿ ಬಾರೆ ಮೇಲೆ ಒಂದು ಮುತ್ತರಾಯನ ದೇವಸ್ಥಾನ ಅಂತ ಐತೆ. ಎಲ್ಲನೂ ಅವರೇ ಹೇಳಿ ಕಟ್ಸಿದ್ದು. ಇಲ್ಲಿ ಸ್ಕೂಲು ಎಲ್ಲ ರೇವಣ್ಣ ಕಟ್ಟಿದ್ದು. ಈಗ ಅಂದ್ರೆ ತವರು ಮನೆಯಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳೆಲ್ಲ ಜೀರ್ಣೋದ್ಧಾರ ಮಾಡಿದಾರೆ ಅವರೇನೆ. ಅವರೇ ವರ್ಷಕ್ಕೊಂದೇ ಸಲ ಬಾಗಿಲು ತೆಗಿಯೋದು. ಅದು ನೀವು ಬೇರೆ ಥರ ಇದು ಮಾಡಬೇಡಿ, ನಮ್ಮ ದೇವಸ್ಥಾನ ಹೆಂಗಿತ್ತು ಹಂಗೆ ಕಟ್ಟಿ ಅಂತ ಎಲ್ಲ ಹೇಳಿ ಇದು ಮಾಡಿ ಮಾಡಿಸಿದ್ದು ಅವರೇ. ಈಗ ಚೆನ್ನಮ್ಮನವರಿಗೆ ಚೆನ್ನಾಂಬಿಕಾ ಅಂತ ಹೆಸರು ಬರೋಕ್ಕೆ ಆ ದೇವಸ್ಥಾನ ಕಾರಣ ಅಂತ ಕೇಳ್ಪಟ್ಟಿದ್ದೀನಿ, ಅದು ನಿಜನಾ? ಚೆನ್ನಮ್ಮ ಅಂತ ದೇವ್ರ ಹೆಸರೇ ಚೆನ್ನಮ್ಮ ಅಂತ ಕಟ್ಟೋದು. ಎಲ್ಲರೂ ನಮ್ಮ ಇದ್ರೆಲ್ಲ ಚೆನ್ನಮ್ಮ ಅಂತಾನೆ ಕಟ್ಟೋದು ಫಸ್ಟು. ಆಮೇಲೆ ಏನಾರು ಬೇರೆ ಹೆಸ್ರು ಕರ್ಕೋತಾರೆ ಕರಿಯೋರು, ಇಲ್ಲ ಅಂದ್ರೆ ಅದನ್ನೇ ಕರೀತಾರೆ. ಅವ್ರಿಗೆ ಅದನ್ನೇ ಕರೀತಿದ್ರು ಅಷ್ಟೇ. ಇಲ್ಲಿ ಮನೇಲೆಲ್ಲ ಪಾಪ ಪಾಪ ಅನ್ನೋರು, ಬೇರೆ ಕಡೆ ಎಲ್ಲ ಅದು ಚೆನ್ನಮ್ಮ ಅಂತಾನೆ ಹೇಳೋದು. ನೀವು ಕೂಡ ಇಲ್ಲಿ ಬರ್ತಿದ್ರಿ, ಊಟ ಉಪಚಾರ ಮಾಡ್ತಿದ್ರಿ. ಆದ್ರೆ ದೇವೇಗೌಡರು ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಯಾವ ತರ ಊಟ ಉಪಚಾರ ಮಾಡ್ತಿದ್ರು, ಹಾಗೆ ಏನೇನೆಲ್ಲ ಸ್ಪೆಷಲ್ ಮಾಡ್ಕೊಡ್ತಿದ್ರು ತವ್ರ ಮನೆಗೆ ಬಂದಂತ ಸಂದರ್ಭದಲ್ಲಿ? ಅವ್ರಿಗೆ ಏನು ಇಷ್ಟ ಅಂತ ಕೇಳಿ ಮಾಡೋರು. ದೇವೇಗೌಡರು ಬಂದಾಗ ಒಂದ್ಸಲ ಕಡುಬು ಬೇಕು ಅಂದ್ರು ಅಂತ ಮಾಡಿದ್ರು, ಒಂದ್ಸಲ ಒಬ್ಬಿಟ್ಟು ಏನು ಬೇಕು ಅಂತ ಕೇಳ್ಬಿಟ್ಟು ಮಾಡಿಕೊಡೋರು. ಅವರೇ ಮಾಡ್ಕೊಡೋರು. ಸರಿ ಸರಿ. ಇದಿಷ್ಟು ಅವರ ಮಗಳ ಅಂದ್ರೆ ಚೆನ್ನಮ್ಮ ಅವರ
ಅಣ್ಣನ ಮಗನ ಹೆಂಡತಿಯ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್ ಹಾಸನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.